party ko. Nation wants to know from whom? Only opposition parties, only farmers leaders, only working class leaders, only who working for the downtrodden peoples, who leading the movement. The mainstream media of this country asking questions to only the opposition party. Mainstream media of this country is destroying the very vibrant democracy of this country. They are the real anti-national, this mainstream media of the India. ಇದನ್ನು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಅಯೋಗ್ಯರೇ, ನೀವು ಅಯೋಗ್ಯರಿದ್ದೀರಿ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು, ನಾನು ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಹೇಳ್ತಾ ಇಲ್ಲ. ಅವರಿಗೆ ಅವ್ರದೇ ಆದಂತ ಲಿಮಿಟೇಷನ್ಸ್ ಇದೆ. ಅವ್ರದ್ದು ಯಾರು ವರ್ಕರ್ಸ್, ಅವರೊಬ್ಬರು ಕೆಲಸಗಾರರು. ನನಗೆಲ್ಲಿ ವೀರ್ ಸಂಗೇನವರು 20 ವರ್ಷ ಅನಿಸ್ತು ನನಗೆ ಅವ್ರು ಮಾತಾಡೋದು ಕೇಳ್ಬಿಟ್ಟು. ಇವ್ರು ಬರೀ ಎಬ್ಬಿಸ್ತಾರಪ್ಪ, ಕೂಡ್ಸಕ್ಕಾಗಲ್ಲ ಇವ್ರ ಕತೆ ಅಂತ. ಇವತ್ತು ಪ್ರಶ್ನೆ ಏನಾಗಿದೆ, ಎಂತೆಂತ ವಿದ್ಯಾರ್ಥಿ ಚಳವಳಿಯಿಂದ ಇವತ್ತು ಪರಿವರ್ತನೆ ಆಗಿದಾವೆ. ಕರ್ನಾಟಕದ ರೈತ ಚಳವಳಿಯಿಂದ ಇವತ್ತು ಪರಿವರ್ತನೆ ಆಗಿದೆ. ವಿದ್ಯಾರ್ಥಿ ಚಳವಳಿಯಿಂದ ಇವತ್ತು ದೇಶದಲ್ಲಿ ಪರಿವರ್ತನೆ ಆಗಿದೆ. ಕರ್ನಾಟಕ ಪರಿವರ್ತನೆಯ ತವರು ಮನೆ. ಅದು ಕರ್ನಾಟಕ ಬದಲಾವಣೆಯ ತವರು ಮನೆ. ಇಲ್ಲಿ ಯಾರನ್ನು ಬೇಕಾದ್ರೂ ಮದುವೆ ಮಾಡಿ ಕಳಿಸಬಹುದು, ಯಾರನ್ನು ಬೇಕಾದ್ರೂ ನಾವು ಮನೆ ಕರ್ಕೊಂಡ್ ಬರ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಾವು. ನಾನು ಮಾಧ್ಯಮಗಳ ಬಗ್ಗೆ ಬಹಳ ನೋವಿದೆ. ಈ ಅಯೋಗ್ಯರು 740 ರೈತರು ಸತ್ತು ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡು ಹುತಾತ್ಮರಾದ್ರು. ಒಬ್ಬನೇ ಒಬ್ಬ ಅವ್ರ ಬಗ್ಗೆ ಮರ್ಕ ಪಡ್ಲಿಲ್ಲ, ಒಂದು ಗಂಭೀರವಾದ ಚರ್ಚೆ ಮಾಡಲಿಲ್ಲ. ದಿನ ಬೆಳಗ್ಗೆದ್ರು ಕಮ್ಯುನಲ್ ಅಜೆಂಡಾ. ನನಗೇನು ಮುಂದೆ ಒಂದು ಕಾಲ ಬರ್ಬೋದು, ಸರ್ಕಾರನೇ ಮೇನ್ ಪ್ರಮುಖ ಚಾನೆಲ್ಗಳಿಗೆ ಅಥವಾ ಪತ್ರಿಕೆಗಳಿಗೆ ಅಪಾಯಿಂಟ್ಮೆಂಟ್ ಏನೋ ಮಾಡ್ಕೊಳತ್ತ ಅಂತ ಕಾಲ್ಫರ್ ಮಾಡಿ, ಈ ಚಾನೆಲ್ಗೆ ಎಡಿಟರ್ ಪೋಸ್ಟು, ಈ ಚಾನೆಲ್ಗೆ ನ್ಯೂಸ್ ಎಡಿಟರು, ಈ ಚಾನೆಲ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್, ನಿನಗಿಷ್ಟು ಸಂಬಳ, ನಿನಗಿಷ್ಟು ಏನೋ ನೀನು ಔಟ್ ಸೋರ್ಸು. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದಂತ ಮಾಧ್ಯಮಗಳಲ್ಲಿ, ಏನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮುಂದಿನ ಇದು ನೋವು. ಈ ವರ್ಗಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಬಹಳಷ್ಟು ವಿಷಯಗಳು ಮುಕ್ತವಾಗಿ ಮಾತಾಡಿದ್ದಾರೆ. ನನಗೆ ನಾವು ನಡು ರಸ್ತೆಯಲ್ಲಿದ್ದೀವಿ. ನಡು ರಸ್ತೆಯಲ್ಲಿ ಇರುವಾಗ ನಾವು ಸರಿ ರಸ್ತೆಗೆ ಹೋಗಲೇಬೇಕು. ಈ ಜನಗಳನ್ನ ಕಳ್ಕೊಂಡು ಅದು ಯಾವ ರೀತಿ ಹೋಗ್ಬೇಕನ್ನುವಂಥದ್ದು ಇವತ್ತಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಅತ್ಯಂತ ಅನುಭವಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರಿಗೆ ದೃಷ್ಟಿಕೋನ ಇದೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆಯ ಕಾಲ ಬೀಸ್ತಾ ಇದೆ. ಆ ಗಾಳಿಯಲ್ಲಿ ನಾವೆಲ್ಲರೂ ಒತ್ತಾಗೋಣ, ಒಂದು ಆಗೋಣ. ಐಕ್ಯತೆಯಿಂದ ಒಂದಾಗಿ ಹೋರಾಟ ಮಾಡಿದ್ರೆ ಈ ಎಲ್ಲ ಶಕ್ತಿಗಳನ್ನ ಮಣಿಸಬಹುದು. ನಮ್ಮ ಆಸ್ತಿ, ನಮ್ಮ ಸಂಪತ್ತು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ನೀರು, ಕೆರೆ ಎಲ್ಲ ಉಳಿಸಬೇಕಾಗಿದೆ. ನಾನು ಒಂದ್ ಮಾತನ್ನ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಹೋರಾಟದಲ್ಲಿ ಹೇಳಿದ್ದೇವೆ. ನಾನು ಚಾಮರಾಜ ಮಾಲಿ ಪಾಟೀಲ್ ಸರ್ ಇದ್ರು. ದುರಿಯ ಅನ್ನುವಂತ ಒಂದು ಕಮಿಷನ್ UPA ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಜಲ್ ಜಂಗಲ್ ಅವ್ರ ಜಮೀನ್, ಜಲ್ ಜಂಗಲ್ ಅವ್ರ ಜಮೀನ್ ನಮ್ಮ ಸಂಪತ್ತು. ಇವತ್ತು ಜಲ್ ಜಂಗಲ್ ಅವ್ರ ಜಮೀನು ಖಾಸಗಿ ಅವರ ಕೈಗೆ ಸೇರ್ತಾ ಇದೆ. ಇದನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೈತರ ಹೋರಾಟಕ್ಕೆ